ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಇಷ್ಟು ದಿನ ಈ ಬಾರಿಯ ಬಿಗ್ ಬಾಸ್ ಮನೆ ಹೇಗಿರುತ್ತೆ ಅಂತ ಕಾಯ್ತಾ ಇದ್ದ ಜನಗಳಿಗೆ ಬಿಗ್ ಬಾಸ್ ತಂಡ ತನ್ನ ಪ್ರೋಮೋ ಮೂಲಕ ಮನೆಯನ್ನ ಅರಮನೆಯಂತೆ ರೆಡಿ ಮಾಡಿ ಕರ್ನಾಟಕದ ಸಂಸ್ಕೃತಿಯನ್ನ ಮನೆಯ ಪ್ರತಿ ಗೋಡೆ ಹಾಗೂ ಮೂಲೆಯಲ್ಲೂ ಪ್ರದರ್ಶಿಸಿ ದಸರಾ ಹಬ್ಬ ರಾಜ್ಯದಲ್ಲಿ ವಾರದಿಂದ ಶುರುವಾಗಿದೆ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾಳೆಯಿಂದ ಶುರುವಂತ ಮನೆಯ ಡಿಸೈನ್ ಮತ್ತು ಸೆಟಪ್ ನ ರಿವೀಲ್ ಮಾಡಿದೆ. ಆದ್ರೆ ಬಿಗ್ ಬಾಸ್ ಮನೆ ಅರಮನೆ ಆಯ್ತು, ಈ ಅರಮನೆಯ ರಾಜ ಯಾರು ಅಂತ ಜನ ಕೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಈ ಬಾರಿಯ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ಕಿಚ್ಚ ಧರಿಸಿದ ಬಟ್ಟೆ ಕೂಡ ರಿವೀಲ್ ಆಗಿದೆ. ಸೊ ಹಾಗಾದ್ರೆ ಬನ್ನಿ ಬಿಗ್ ಬಾಸ್ ಮನೆಯ ಝಲಕ್ ನೋಡ್ಕೊಂಡ್ ಬರೋಣ. ರಾಜ್ಯದ ಜನ ಕಾಯ್ತಾ ಇದ್ದಂತಹ ಬಿಗ್ ಬಾಸ್ ಸೀಸನ್ 12 ಅಂತೂ ಇಂತೂ ಶುರುವಾಗ್ತಾನೆ ಇದೆ. ನಾಳೆ ಸಂಜೆ 6 ಗಂಟೆಗೆ ಗ್ರ್ಯಾಂಡ್ ಓಪನಿಂಗ್ ಬೇರೆ ಇದೆ. ಕಿಚ್ಚ ಸುದೀಪ್ ಅವರು ಈ ಬಾರಿ ಯಾರೆಲ್ಲ ಕಂಟೆಸ್ಟೆಂಟ್ ಗಳು ಬರ್ತಾ ಇದ್ದಾರೆ ಅನ್ನೋದನ್ನ ರಿವೀಲ್ ಮಾಡಲಿದ್ದಾರೆ. ಅದರ ಜೊತೆಗೆ ಈಗ ಆಲ್ರೆಡಿ ಒಬ್ಬ ಕಂಟೆಸ್ಟೆಂಟ್ ಯಾರು ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗಿದೆ. ಅಂತಂದ್ರೆ ಕಂಟೆಸ್ಟೆಂಟ್ ಮೂಲಕವೇ ಜನಗಳ ಅಭಿಪ್ರಾಯ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹೇಗಿರಬೇಕು, ಜನ ಏನ್ ನಿರೀಕ್ಷೆನ ಇಟ್ಕೊಂಡಿದ್ದಾರೆ, ಯಾವ ರೀತಿ ಆಡಬೇಕು ಅನ್ನೋ ಆ ಟಿಪ್ ಅನ್ನ ಇಲ್ಲಿ ಕಂಟೆಸ್ಟೆಂಟ್ ಮೂಲಕವೇ ಇಲ್ಲಿ ಕಲರ್ಸ್ ಕನ್ನಡ ಬಿಗ್ ಬಾಸ್ ತಂಡ ಅದನ್ನ ಕೇಳೋ ಒಂದು ಪ್ರಯತ್ನವನ್ನ ಮಾಡಿ ಜನಗಳ ಮುಂದೆ ಇಟ್ಟಿದೆ. ಸೊ ಹಂಗು ಹಿಂಗು ಮಾಡಿ ಕಂಟೆಸ್ಟೆಂಟ್ ಇಲ್ಲಿ ಜನಗಳ ಮುಂದೆ ಕಳಿಸ್ಕೊಟ್ಟಿರುವಂತದ್ದು. ಆದ್ರೆ ಆ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಇಲ್ಲಿ ಸ್ವಲ್ಪ ಗುಪ್ತವಾಗಿಟ್ಟಿದೆ. ಆದ್ರೆ ಕೆಲವರು ಗೆಸ್ ಮಾಡ್ತಾ ಇದ್ದಾರೆ ಯಾರವರು ಅಂತ ಹೇಳಿದ್ದಾರೆ. ಸೊ ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಈಗ ನಾಳೆ ನಡೆಯುವ ಗ್ರ್ಯಾಂಡ್ ಓಪನಿಂಗ್ ನ ಪ್ರೋಮೋನ ಬಿಗ್ ಬಾಸ್ ತಂಡ ಈಗ ಹಂಚಿಕೊಂಡಿದೆ. ಸೊ ಬನ್ನಿ, ಮನೆ ಹೇಗಿದೆ, ಅರಮನೆಯಂತೆ ಕಂಗೊಳಿಸ್ತಾ ಇರುವಂತಹ ಈ ಬಿಗ್ ಬಾಸ್ ಹೌಸ್ ನ ಡಿಸೈನ್ ಮತ್ತೆ ಮನೆ ಒಳಗಡೆ ಏನೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ, ಸೊ ಯಾವುದನ್ನೆಲ್ಲ ಹೈಲೈಟ್ ಮಾಡಿದ್ದಾರೆ, ಈ ಬಾರಿ ಯಾವ ಒಂದು ಟಾಪಿಕ್ ಅಂತಂದ್ರೆ ಯಾವ ಒಂದು ಥೀಮ್ ಮೇಲೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ನಡೆಯುತ್ತೆ, ಸೊ ಅದೆಲ್ಲದರ ಅನಲೈಸೇಷನ್ ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ಹೀಗಾಗಿ ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮಗೆ ಗೊತ್ತು, ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ಕಾರ್ಯಕ್ರಮವನ್ನ ಕಿಚ್ಚ ಸುದೀಪ್ ಅವರು ನಡೆಸ್ಕೊಡ್ತಾರೋ ಇಲ್ಲೋ ಅನ್ನೋ ಒಂದು ದೊಡ್ಡ ಡೌಟ್ ಅಂತೂ ಜನಗಳಿಗಿತ್ತು. ಆದ್ರೆ ಬಿಗ್ ಬಾಸ್ ತಂಡ ಹಂಗು ಹಿಂಗು ಮಾಡಿ ಕಿಚ್ಚ ಸುದೀಪ್ ಅವರನ್ನ ಕನ್ವಿನ್ಸ್ ಮಾಡಿ, ಅಂತಂದ್ರೆ ಕಳೆದ ಬಾರಿ ನಿಮ್ಗೆ ಗೊತ್ತಿದೆ, ಒಂದು ಪತ್ರವನ್ನ ಬರೆದು ಇನ್ನು ಮುಂದೆ ನಾನು ಬಿಗ್ ಬಾಸ್ ಕಾರ್ಯಕ್ರಮವನ್ನ ಹೋಸ್ಟ್ ಮಾಡೋದಿಲ್ಲ, ಯಾಕಂತಂದ್ರೆ ಕನ್ನಡಕ್ಕೆ ತಾತ್ಸಾರ ಆಗ್ತಾ ಇದೆ, ಕನ್ನಡದ ಸಂಸ್ಕೃತಿ ತಾತ್ಸಾರ ಮಾಡ್ತಾ ಇದ್ದಾರೆ, ಹೀಗೆ ಒಂದಷ್ಟು ಬೇಜಾರನ್ನ ಹಲವು ಯೂಟ್ಯೂಬ್ ಚಾನೆಲ್ ನ ಮೂಲಕ ಅವರು ಹೊರಹಾಕಿದ್ರು. ಸೊ ಅದನ್ನ ಅರ್ಥ ಮಾಡ್ಕೊಂಡಿರುವಂತಹ ಬಿಗ್ ಬಾಸ್ ತಂಡ ಈ ಬಾರಿ ಕಿಚ್ಚ ಸುದೀಪ್ ಅವರಿಗೆ ಇಷ್ಟ ಆಗುವಂತೆ, ಮತ್ತೆ ಕಿಚ್ಚ ಸುದೀಪ್ ಅವರು ಕೂಡ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ ಅನ್ನ ಹೇಳಿದ್ರು. ಸೊ ಅದರಂತೆಯೇ ಬಿಗ್ ಬಾಸ್ ತಂಡ ಕಿಚ್ಚ ಸುದೀಪ್ ಅವರ ಮಾತಿನಂತೆ ಈ ಬಾರಿ ಬಿಗ್ ಬಾಸ್ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದೆ ಅನ್ನೋದು ಮಾತ್ರ ಈಗ ಬರ್ತಾ ಇರುವಂತ ಪ್ರೋಮೋಗಳಲ್ಲಿ ನೀವು ನೋಡ್ಬೋದು. ಮೊದಲೇದಾಗಿ ನೀವು ಮೊದಲ ಪ್ರೋಮೋನ ಗಮನಿಸಿದ್ರಿ, ಲೋಗೋದಲ್ಲೇ ಕನ್ನಡಕ್ಕೆ ಅತಿ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿರೋ ಹಾಗೆ ಕಾಣಿಸ್ತು. ಅಂತಂದ್ರೆ ಕನ್ನಡದಲ್ಲಿ ಅವರು ಸೀಸನ್ 12 ಅಂತ ಬರೆದಿರೋದನ್ನ ನೀವು ನೋಡಿದ್ರೆ, ಹಾಗೆ ರಾಜ್ಯದ ಹಲವು ಭಾಗಗಳ ಸಂಸ್ಕೃತಿ, ಭಾಷೆ ಎಲ್ಲದಕ್ಕೂ ಕೂಡ ನಾವು ಈ ಬಾರಿ ಆದ್ಯತೆಯನ್ನ ಹೆಚ್ಚಾಗಿ ಕೊಡ್ತೀವಿ ಅನ್ನೋದನ್ನು ಕೂಡ ಸಾರಿ ಹೇಳಿದ್ರು. ಹಾಗೆ ಈ ಬಾರಿಯ ಪ್ರೋಮೋದಲ್ಲೂ ಸಹಿತ ಕನ್ನಡ ಮತ್ತು ಕರ್ನಾಟಕಕ್ಕೆ ಅತಿ ಹೆಚ್ಚಿನ ಆದ್ಯತೆ ಸಿಕ್ಕಿರುವಂತದ್ದು, ನಮ್ಮ ಸಂಸ್ಕೃತಿಗೆ ಅತಿ ಹೆಚ್ಚಿನ ಬೆಲೆ ಕೊಟ್ಟಂಗೆ ಈ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಸೊ ನೀವು ಮನೆಯ ಸೆಟಪ್, ಗೆಟಪ್ ಮತ್ತೆ ಸೆಟ್ ಇದೆಲ್ಲವನ್ನು ಕೂಡ ನೀವು ಗಮನಿಸಬಹುದು. ಹೆಂಗೆ ಅಂತಂದ್ರೆ ನಮ್ಮ ಕರ್ನಾಟಕ ಅಂದ್ರೆ ಮೊದಲು ಅದನ್ನ ಮೈಸೂರು ರಾಜ್ಯ ಅಂತ ಕರಿತಾ ಇದ್ರು. ಸೊ ಮೈಸೂರು ರಾಜ್ಯ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ಮೈಸೂರಿನ ಅರಮನೆ ಅದೇ ನಮ್ಮ ಐಕಾನಿಕ್, ಅದು ನೆನಪಾಗ್ತಾ ಇತ್ತು. ಸೊ ಈಗ ಈ ಬಿಗ್ ಬಾಸ್ ಮನೆ ಹೆಂಗೆ ಅಂತಂದ್ರೆ ಇದೊಂದು ರೀತಿ ನಮ್ಮ ಕರ್ನಾಟಕವನ್ನ ಪ್ರದರ್ಶನವನ್ನ ಮಾಡ್ತಾ ಇರುವಂತೆ. ಸೊ ಅದರ ಅಧಿಪತಿ ಯಾರಾಗಿದ್ದಾರೆ, ಅದನ್ನ ಅಧಿಪತಿಯಾಗಿ ಬಿಂಬಿಸ್ತಾ ಇರೋರು ಯಾರು ಅಂತಂದ್ರೆ ಇಲ್ಲಿ ಕಿಚ್ಚ ಸುದೀಪ್ ಅವರು. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕದ ಸಂಸ್ಕೃತಿಯನ್ನ ಇಲ್ಲಿ ನಾವು ಬಿಗ್ ಬಾಸ್ ಮನೆಯಲ್ಲಿ ಅದಕ್ಕೆ ಆದ್ಯತೆಯನ್ನ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಯ ಸೆಟಪ್ ಅನ್ನೇ ಅವರು ಅರಮನೆಯಂತೆ, ನಮ್ಮ ಮೈಸೂರಿನಲ್ಲಿರುವಂತಹ ಅರಮನೆ ಏನಿದೆಯಲ್ಲ ಅದರ ಸೆಟಪ್ ನಂತೆಯೇ ಈ ಬಿಗ್ ಬಾಸ್ ಮನೆಯನ್ನ ರೆಡಿ ಮಾಡಿದ್ದಾರೆ. ಅದರ ಜೊತೆಗೆ ಅರಮನೆ ಒಳಗಡೆ ನಾವು ಗೋಡೆ, ಪ್ರತಿಯೊಂದು ಮನೆಯಲ್ಲಿರುವಂತಹ ಪ್ರತಿಯೊಂದು ಪಾರ್ಟ್ಸ್, ಹಾಗೆ ಮೂಲೆಯಲ್ಲಿ ಎಲ್ಲೆಲ್ಲೂ ಕೂಡ ನಮ್ಮ ಕರ್ನಾಟಕದ ಸೊಬಗು ಮತ್ತೆ ಸಂಸ್ಕೃತಿಯನ್ನ ಹೆಚ್ಚಿಸುವಂತಹ ಹೆಮ್ಮೆಯ ಸಂಸ್ಕೃತಿಯನ್ನ ಎಲ್ಲೆಲ್ಲೂ ಕೂಡ ನಾವು ಕಾಣಬಹುದು. ಅದರ ಜೊತೆಗೆ ಒಂದು ಮಾತು ಹೇಳ್ತಾರೆ,
ಆಟ ಶುರು ಮತ್ತೆ ಹಬ್ಬ ನಾಳೆಯಿಂದ ಶುರು. ಆದ್ರೆ ಇಲ್ಲಿ ಯಾವ ರೀತಿ ಯುದ್ಧ ನಡೆಯುತ್ತೆ ಅಂತಂದ್ರೆ, ಮೈಸೂರಿನಲ್ಲಿರುವಂತ ಆ ಅರಮನೆಯನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಹಿಂದೆ ಎಲ್ಲ ರಾಜರು ಅದೆಷ್ಟು ಯುದ್ಧಗಳನ್ನ ಮಾಡಿದ್ರು ಅಲ್ವಾ. ಸೊ ಅದನ್ನ ಅವ್ರು ಹೇಳ್ತಾರೆ. ಸೊ ಈ ಅರಮನೆಯನ್ನ ಉಳಿಸ್ಕೊಳ್ಬೇಕು, ಈ ಅರಮನೆಯ ಅಧಿಪತಿ ಆಗಬೇಕು ಅಂತಂದ್ರೆ ಆ ರಾಜ ಅದೆಷ್ಟು ಹೋರಾಟವನ್ನ ಮಾಡಬೇಕು, ಯುದ್ಧಗಳನ್ನ ಮಾಡಬೇಕು, ಅದೆಂತಹ ಯುದ್ಧಗಳು ಇಲ್ಲಿ ನಡೆಯುತ್ತೆ, ಅದನ್ನ ಕಾದ್ ನೋಡೋಣ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ಒಟ್ಟಿನಲ್ಲಿ ಕರ್ನಾಟಕ ಅಂದ್ರೆ ನಮ್ಮ ಮೈಸೂರು ರಾಜ್ಯ, ಅದನ್ನ ಅವರು ಪ್ರದರ್ಶನವನ್ನ ಮಾಡಿದ್ದಾರೆ ಅರಮನೆಯ ಒಂದು ಸೆಟಪ್ನಲ್ಲಿ. ಇನ್ನು ರಾಜ್ಯದಲ್ಲಿ ಈಗ ಆಲ್ರೆಡಿ ದಸರಾ ನವರಾತ್ರಿ ಶುರುವಾಗ್ಬಿಟ್ಟಿದೆ. ಸೊ ವಾರವೇ ಆಯಿತು ಶುರುವಾಗಿ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ನಾಳೆಯಿಂದ ಶುರುವಾಗುತ್ತೆ ದಸರಾ ಹಬ್ಬ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ನೋಡಿ, ಪ್ರೋಮೋದಲ್ಲಿ ಯಾವ್ಯಾವ ವಿಷಯಗಳನ್ನ ಹೈಲೈಟ್ ಮಾಡಿದ್ದಾರೆ ಅದನ್ನ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ನೀವು ಗಮನಿಸಬಹುದು, ಇಲ್ಲಿ ಒಂದು ಗೋಡೆಯಲ್ಲಿ ರಾಜ ಇದ್ದಾರೆ. ಆ ರಾಜನ ಎದುರುಗಡೆ ಹುಲಿ ಇದೆ. ಸೊ ಆ ಹುಲಿಯನ್ನ ರಾಜ ಯಾವ ರೀತಿಯಾಗಿ ಅಟ್ಟಾಡಿಸ್ತಾ ಇರುವಂಥದ್ದು, ಸೊ ಅದನ್ನ ಹೆಂಗೆ ಹಿಡ್ಕೊಂಡಿದ್ದಾರೆ. ಆದರೆ ಆ ಹುಲಿ ಮೈ ಮೇಲಿರುವಂತಹ ಒಂದೊಂದು ಅಕ್ಷರಗಳನ್ನು ನೀವು ಗಮನಿಸ್ಬೋದು. ಮದ, ಮತ್ಸರ, ಕ್ರೋಮ ಎಲ್ಲವೂ ಕೂಡ ಆ ಹುಲಿ ಮೇಲೆ ಇರುವಂಥದ್ದು. ಸೊ ಅದೆಲ್ಲವನ್ನು ಕೂಡ ಈ ಬಿಗ್ ಬಾಸ್ ಮನೆಯಲ್ಲಿ ಕಳೆದು ಹೋಗುತ್ತೆ. ಆತ ಒಬ್ಬ ಮನುಷ್ಯನಾಗ್ತಾನೆ ಅನ್ನೋದನ್ನ ಈ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಆ ಚಿತ್ರ ಅಲ್ಲಿ ಬಿಂಬಿಸ್ತಾ ಇದೆ. ಸೊ ಅಂಥವರ ವಿರುದ್ಧ ಹೋರಾಡಿ ಒಬ್ಬ ರಾಜ ಈ ಒಂದು ಮನೆಯಲ್ಲಿ ಗೆಲ್ತಾನೆ ಅಂದ್ರೆ ಫೈನಲ್ ವಿನ್ನರ್. ಸೊ ಆ ರೀತಿಯಾಗಿ ಕೂಡ ಅವರು ತೋರಿಸ್ತಾ ಇದ್ದಾರೆ. ಸೊ ಇನ್ನು ಹಲವು ವಿಚಾರಗಳನ್ನ ನೀವು ಗೋಡೆಯಲ್ಲಿರುವಂಥದ್ದನ್ನ ನೀವು ನೋಡ್ಬೋದು. ಸೊ ಹೀಗೆ ಒಟ್ಟಿನಲ್ಲಿ ಸೊಗಸಾಗಿ ಅರಮನೆಯಂತೆಯೇ ಈ ಒಂದು ಮನೆಯ ಸೆಟಪ್ ಅನ್ನ ಮಾಡಿದ್ದಾರೆ. ಸೊ ಈ ಪ್ರೋಮೋದಲ್ಲಿ ನಾವು ಇಷ್ಟೆಲ್ಲ ನೋಡ್ತಾ ಇರೋದು ತುಂಬಾ ಖುಷಿ ಆಗುತ್ತೆ. ಅಂದ್ರೆ ನಮ್ಮ ಹೆಮ್ಮೆಯ ಕರ್ನಾಟಕದ ಸಂಸ್ಕೃತಿಗಳನ್ನ ಇಷ್ಟೊಂದು ಇವರು ಚಂದವಾಗಿ ಅವರು ಪ್ರದರ್ಶನ ಮಾಡ್ತಾ ಇರುವಂಥದ್ದು, ಅಂಥದನ್ನೆಲ್ಲ ಪ್ರಮೋಟ್ ಮಾಡ್ತಾ ಇರೋದು ತುಂಬ ಖುಷಿ ಆಗುತ್ತೆ. ಸೊ ಮುಂದೆ ಬರುವಂಥ ಈಗೇನು ಕಂಟೆಸ್ಟೆಂಟ್ಗಳನ್ನು ಆಯ್ಕೆ ಮಾಡಿದಾರಲ್ಲ, ಸೊ ಅವರ ಆಟವೂ ಕೂಡ ಅಷ್ಟೇ ಚೆನ್ನಾಗಿರಲಿ. ಮತ್ತು ಈ ಆಟವನ್ನು ಯಾರು ಕೂಡ ಮಿಸ್ಯೂಸ್ ಮಾಡ್ಕೊಳ್ಳೋದು ಬೇಡ. ತುಂಬ ಚೆನ್ನಾಗಿ ಆಟ ಆಡಲಿ, ಏನೇ ಗೇಮ್ಸ್ ಕೊಡಲಿ ಅದೆಲ್ಲದಕ್ಕೂ ಕೂಡ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಲಿ. ಯಾರೇ ಗೆಲ್ಲಬಹುದು, ಆದರೆ ಪಾರ್ಟಿಸಿಪೇಷನ್ ಮಾತ್ರ ಇಲ್ಲಿ ಇಂಪಾರ್ಟೆಂಟ್. ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಲಿ. ಸೊ ಖಳನಾಯಕನು ಕೂಡ ಸಿಗ್ತಾನೆ ಈ ಒಂದು ಸೀಸನ್ನಲ್ಲಿ, ಹಾಗೆ ರಾಜನು ಕೂಡ ಸಿಗ್ತಾನೆ, ಹೀರೋ ಕೂಡ ಸಿಗ್ತಾನೆ. ಸೊ ನೋಡೋಣ, ಕಾದ್ ನೋಡೋಣ ಈ ಬಾರಿಯ ಸೀಸನ್ ಹೇಗಿರುತ್ತೆ, ಯಾವ ರೀತಿಯಾಗಿ ಕಂಟೆಸ್ಟೆಂಟ್ಗಳು ಬರ್ತಾರೆ, ಅವ್ರು ಯಾವ ರೀತಿಯಾಗಿ ಆಟ ಆಡ್ತಾರೆ. ಸೊ ನೆಕ್ಸ್ಟ್ ಪ್ರೋಮೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.